ನಮಸ್ತೆ ಸ್ನೇಹಿತರೆ, ಪ್ರತಿಯೊಂದು ಧರ್ಮದಲ್ಲೂ ಉಪವಾಸಕ್ಕೆ ವಿಶೇಷವಾದಂತಹ ಸ್ಥಾನವಿದೆ. ಈಗ ರಂಜಾನ್ ಆಗಿರೋದ್ರಿಂದ ಹೆಚ್ಚಾಗಿ ಮುಸ್ಲಿಮರು ಉಪವಾಸದಲ್ಲಿರುತ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ದೇಹದಲ್ಲಿರುವಂತಹ ಹೆಚ್ಚಾದ ತೂಕವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಒಂದು ಉತ್ತಮ ಸಮಯ ಅಂತಾನೆ ಹೇಳ್ಬೋದು. ಬೆಳಿಗ್ಗೆ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತವರೆಗೆ ನಿರಂತರವಾಗಿ ಉಪವಾಸದಲ್ಲಿ ಇರುತ್ತಾರೆ. ನೀರು ಕೂಡ ಕುಡಿಯುವುದಿಲ್ಲ. ಇನ್ನು ಉಪವಾಸ ಬಿಡುವಂತಹ ಸಂದರ್ಭದಲ್ಲಿ ಖರ್ಜೂರ, ಹಣ್ಣು ಹಂಪಲುಗಳು ಹಾಗೂ ಸಾಕಷ್ಟು ನೀರನ್ನ ಕುಡಿಯಿರಿ. ಸ್ವಲ್ಪ ಸಮಯದ ನಂತರ ಪ್ರೋಟೀನ್ ಯುಕ್ತವಾದಂತಹ ಆಹಾರವನ್ನ ಸೇವಿಸಿ. ಕರಿದ ಎಣ್ಣೆಯ ವಸ್ತುಗಳಿಂದ ಸಾಕಷ್ಟು ದೂರವಿರಿ. ಅದರ ಜೊತೆಗೆ ಲೋಕಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದಂತೆ ಹೊಟ್ಟೆ ತುಂಬಾ ತಿನ್ನುವುದನ್ನ ಬಿಟ್ಟು ಬಿಡಿ, ಮುಕ್ಕಾಲು ಭಾಗದಷ್ಟು ಮಾತ್ರ ತಿನ್ನಿ ಅಂತ ಹೇಳ್ತಾ ಅಲ್ಪ ಸ್ವಲ್ಪ ವ್ಯಾಯಾಮವನ್ನ ಮಾಡಿ. ಇನ್ನು ವ್ಯಾಯಾಮ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅನ್ಕೊಂಡ್ರೆ 20 ರಕ ತರಾವಿ ನಮಾಜ್ ಅನ್ನು ಕಡ್ಡಾಯವಾಗಿ ಮಾಡಿ. ಅದಲ್ಲದೆ ಫರ್ಜ್ ನಮಾಜ್, ಸುನ್ನತ್, ನಫಿಲ್ ನಮಾಜ್ಗಳನ್ನ ತಪ್ಪದೆ ನಿರ್ವಹಿಸಿ. ಜೊತೆಗೆ ಪರಿಶುದ್ಧವಾದಂತಹ ಈ ರಂಜಾನ್ ಮಾಸದಲ್ಲಿ ತಸ್ಬಿ ನಮಾಜ್ ಅನ್ನ ತಪ್ಪದೆ ನಿರ್ವಹಿಸಿ. ಆಧ್ಯಾತ್ಮಿಕ ಯಶಸ್ಸಿನ ಜೊತೆಗೆ ದೈಹಿಕ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ. ಹಾಗಾದ್ರೆ ಇನ್ನೇ ತಡ ಮಾಡ್ತಿದ್ದೀರಾ? ಆದಷ್ಟು ಬೇಗ ಈ ರೀಲ್ಸ್ ಅನ್ನ ನಿಮ್ಮ ಮುಸ್ಲಿಂ ಫ್ರೆಂಡ್ ಜೊತೆ ಶೇರ್ ಮಾಡಿ ಹಾಗೂ ಕೇಳಿ, ಏನೋ 20 ರಕಾತ್ ತರಾವಿ ನಮಾಜ್ ಮಾಡಿದ್ಯಾನ ಅಂತ.